ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಿನಿ ಕುಕ್ ವಿತ್ STR. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವಿವತ್ತು ಬೇಲೂರಿಗೆ ಹೋಗ್ತಾ ಇದ್ದೀವಿ ಅಮ್ಮನ ಮನೆಗೆ, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಬನ್ನಿ ಅಮ್ಮನ ಮನೇಲಿ ಹೇಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ. ಆಲ್ರೆಡಿ ಹೂವು ಹಣ್ಣು ಪೂಜೆ ಸಾಮಾನು ಎಲ್ಲ ತೊಳೆದಾಗಿದೆ. ಇದು ನೈಟ್ ವಿಡಿಯೋ ನೋಡಿ. ಈಗ ಹಬ್ಬಕ್ಕೆ ಎಲ್ಲ ರೆಡಿ ಆಗ್ತಾ ಇದೆ. ನಾವು ಹೇಗೆ ಮಾಡ್ತೀವಿ ಪೂಜೆನ ಅಂತ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ನಾವು ಈ ಥರ 2 ಸ್ಟೆಪ್ಪು ಮಣೆನ ಇಟ್ಕೊಂಡಿದ್ದೀವಿ ಪೂಜೆ ಮಾಡೋಕ್ಕೆ ಅಂತ, ಲಕ್ಷ್ಮಿ ಕೂರ್ಸೋಕ್ಕೆ ಅಂತಲೇ ಆ ಥರ ಇಟ್ಕೊಂಡಿರೋದು. ಅಪ್ಪ ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ರು. ನೆಕ್ಸ್ಟು ನೋಡಿ ಈ ಥರ ರಂಗೋಲಿನ ಹಾಕ್ತೀವಿ ಮಣೆ ಮೇಲೆ. ಈ ರಂಗೋಲಿನ ನಾವು ಅಕ್ಕಿ ಹಿಟ್ಟಲ್ಲಿ ಹಾಕ್ತೀವಿ ಮನೆ ಮೇಲೆ. ನೆಕ್ಸ್ಟ್ ಇದ್ರ ಮೇಲೆ ಕೊಂಡ್ಬಾಳೆದೆಲೆನ ಇಟ್ಬಿಟ್ಟು ಅದ್ರ ಮೇಲೆ ಒಂದು 4 ಕಾಳು ಅಕ್ಕಿನ ಹಾಕ್ತೀವಿ. ಬರೀ ಬಾಳೆದೆಲೆ ಇಡಬಾರ್ದಂತೆ, ಸೊ ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಬೇಕಂತೆ. ನೆಕ್ಸ್ಟು ನೋಡಿ, ಈಗ ಬಾಳೆಕಂದು ಮಾವಿನ ಸೊಪ್ಪೆಲ್ಲ ಇದೆಯಲ್ಲ ಅದನ್ನೆಲ್ಲ ನಾನು ಮನೆ ಹಿಂದೆನೇ ಹಾಕ್ಬಿಡ್ತೀನಿ. ಸಪ್ರೇಟ್ ಏನು ಅದಕ್ಕೆ ಬಾಕ್ಸ್ ಏನು ಮಾಡಿ ಹಾಕೋದಿಲ್ಲ. ಮಾರ್ನಿಂಗ್ ಎದ್ದು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಇಂಥ ಚಿಕ್ಕ ಪುಟ್ಟ ಕೆಲಸನ ರಾತ್ರಿನೇ ಮುಗಿಸ್ಕೊಂಡ್ಬಿಡ್ತೀವಿ. ನೋಡಿ ಇವಾಗ ಕೊಂಡ್ಬಾಳೆದೇನೆ ಮತ್ತು ಮಾವಿನ ಸೊಪ್ಪನ್ನೆಲ್ಲ ಸಿಕ್ಸಾಯಿತು. ನೆಕ್ಸ್ಟ್ ನಾನು ಈ ಸಲ ಲಕ್ಷ್ಮಿನ ಸ್ವಲ್ಪ ಹೈಟಲ್ಲಿ ನಿಲ್ಲಿಸೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಬಾಕ್ಸ್ ಫುಲ್ಲು ಅಕ್ಕಿನ ಹಾಕಿದ್ದೀನಿ. ನೆಕ್ಸ್ಟ್ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿನ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ನೆಕ್ಸ್ಟು ತಟ್ಟೆ ಅಳ್ಳಾಡಬಾರ್ದು ಕೂಡ ಕೂರಬೇಕಾದ್ರೆ ಅಂತ ನಾನು ಅದಕ್ಕೆ ಪ್ಲಾಸ್ಟರ್ನ 3 ಸೈಡು ಅಂಟಿಸ್ತಾ ಇದ್ದೀನಿ. ಮಾಮೂಲಿ ಪ್ಲಾಸ್ಟರ್ ಬರುತ್ತಲ್ಲ ಅದನ್ನೇ ಅಂಟಿಸ್ತಾ ಇದ್ದೀನಿ. ನಮ್ಮಮ್ಮ ಪೂಜೆ ಅದರಲ್ಲೆಲ್ಲ ತುಂಬ ಸ್ಟ್ರಿಕ್ಟು. ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಬೇಕು. ಹಬ್ಬದ ದಿನ ಎಲ್ಲ ಹಬ್ಬ ಮಾಡಬೇಕಾದ್ರೂ ಅಷ್ಟೇ ಸ್ನಾನ ಮಾಡಿಕೊಂಡೇ ಹಬ್ಬ ರೆಡಿ ಮಾಡಬೇಕು. ಆ ಥರ ನೋಡಿ, ಇದೆ ಸ್ಯಾರಿ, ಇದು ಅಮ್ಮನ ಸ್ಯಾರಿ. ಸಿಂಪಲ್ ಸ್ಯಾರಿ ತೊಗೊಂಡಿದ್ದಾರೆ ಈ ಸಲ, ಗ್ರ್ಯಾಂಡ್ ಏನು ತೊಗೊಂಡಿಲ್ಲ. ಈ ಸ್ಯಾರಿನ ಈಗ ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದ್ರ ಬ್ಲೌಸ್ ನೀಟಾಗಿ ಕೊಟ್ಟಿಲ್ಲ, ಚಿಕ್ಕದು ಕೊಟ್ಟಿದ್ದಾರೆ ಮತ್ತು ಸ್ಟ್ರೈಟಾಗಿ ಏನು ಕೊಟ್ಟಿರಲಿಲ್ಲ. ಸ್ಯಾರಿ ಕಲರು ಡಿಸೈನ್ ಚೆನ್ನಾಗಿತ್ತು ಅಂತ ತೊಗೊಂಡ್ರು, ಸಿಂಪಲ್ ಸ್ಯಾರಿ ಆದರೂ ಪರವಾಗಿಲ್ಲ ಅಂತ. ಬಟ್ ಅದು ನೋಡಿದ್ರೆ ಹೀಗಾಗಿದೆ. ಈಗ ಸ್ಯಾರಿನ ನೆರಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಒಂದು 3 ತುಂಟ ಮಕ್ಕಳಿದ್ದಾರೆ. ನನ್ನ ಮಕ್ಕಳಿಬ್ರು ಮತ್ತು ನಮ್ಮ ಅತ್ತಿಗೆ ಮಕ್ಕಳಿಬ್ರು. ಅವರು ತುಂಟಾಟ ಆಡಿದ್ದು ಏನಿಟ್ರು ಬೀಳ್ಸೋದು, ಎತ್ತಾಕೋದು, ಅರ್ವೋದು, ಗುಡ್ಸೋದು. ಸೊ ಅದಕ್ಕೆ ನಾವು ದಿವಾನ್ ಕಾಟಿಗಾಗಲಿ ಸೋಫಾಕ್ಕಾಗಲಿ ಏನೂ ಕವರ್ ನೀಟಾಗಿ ಮಾಡಿರಲಿಲ್ಲ. ಈಗ ನೆರಿಗೆನ ನೀಟಾಗಿ ಫಸ್ಟೇ ಮಾಡ್ಕೊತೀನಿ. ನಾನು ಸ್ಯಾರಿಗೆ ಯಾವುದೇ ರೀತಿ ಪಿನ್ನ ಯೂಸ್ ಮಾಡೋದಿಲ್ಲ. ಅದ್ರ ಬದಲು ಬಟ್ಟೆ ಕ್ಲಿಪ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ. ಏಕೆ ಅಂದರೆ ಸ್ಯಾರಿ ಪಿನ್ ಹಾಕೋದ್ರಿಂದ ಒಂದೊಂದು ಟೈಮ್ ಏನಾಗಿರುತ್ತೆ, ಸ್ಯಾರಿಗೆ ಸಿಗಾಕೊಂಡು ಬಿಟ್ಟಿರುತ್ತೆ, ಅದು ತೆಗಿಯೋಕೆ ಹೋಗಿ ಸ್ಯಾರಿನೇ ತೂತಾಗೋ ಚಾನ್ಸಸ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂದರೆ ಬಟ್ಟೆ ಕ್ಲಿಪ್ ಹಾಕ್ಬಿಟ್ಟು ಬಿಡ್ತೀನಿ. ಉಡಿಸ್ಬೇಕಾದ್ರೂ ಅಷ್ಟೇ ನಾನು ಯಾವುದೇ ರೀತಿ ಪಿನ್ ಏನು ಯೂಸ್ ಮಾಡಲ್ಲ. ಅದೇ ಥರ ಒಂದು ದಾರ ಕಟ್ಬಿಟ್ಟು ಆ ಥರ ಇದು ಮಾಡಿರ್ತೀನಿ ಅಷ್ಟೇ, ಪಿನ್ ಏನು ಯೂಸ್ ಮಾಡಲ್ಲ. ನೋಡಿ ನೆರಿಗೆ ಸೆರಗು ಎಲ್ಲ ಮಾಡಿಟ್ಕೊಂಡ್ವಿ. ನೆಕ್ಸ್ಟು ಇವ್ನು ನೋಡಿ ನಮ್ಮ ಅಣ್ಣನ ಮಗ ಜೀವಿತ್ ಅಂತ ನಮ್ಮ ಅದಕ್ಕೆ ಹೂವಿನ ಹಾರ ರೆಡಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಸ್ಯಾರಿನ ಉಡಿಸ್ತಾ ಇದ್ದೀನಿ. ಅಂದರೆ ಫುಲ್ಲೇ ನುಡ್ಸಲ್ಲ, ನೆರಿಗೆ ಎಲ್ಲ ಮಾಡಿಬಿಟ್ಟಿರ್ತೀವಿ. ಕಳಸ ಸ್ಥಾಪನೆ ಏನಿದ್ರು ಬೆಳಗ್ಗೆನೇ ಮಾಡೋದು, ಆವಾಗ ನೀಟಾಗಿ ಎಲ್ಲ ರೆಡಿ ಮಾಡ್ತೀವಿ. ಬೆಳಗ್ಗೆ ಇದನ್ನೆಲ್ಲ ಮಾಡ್ತೀವಿ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ, ಮಾಡೋಕ್ಕಾಗಲ್ಲ, ಮಕ್ಳದ್ದು ಬೇರೆ ಟಾರ್ಚರ್ ಇರುತ್ತೆ. ಸೊ ಅದಕ್ಕೆ ನಾವು ನೈಟು ಇದನ್ನೆಲ್ಲ ಎಷ್ಟು ಬೇಕಷ್ಟು ಮಾಡ್ಕೊಂಡು ಬಿಡ್ತೀವಿ. ಬೆಳಗ್ಗೆ ಇನ್ನು ಫಿನಿಷ್ ಮಾಡೋದಷ್ಟೇ. ನೋಡಿ ನಾನು ಬಟ್ಟೆ ಕ್ಲಿಪ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಏನಂದರೆ ಸೀರೆ ಮತ್ತು ಬಾಕ್ಸು ತಟ್ಟೆ ಅಳ್ಳಾಡಬಾರ್ದು ಅಂತ ಒಂದು ಅಂಗ್ನೂಲು ತೊಗೊಂಡ್ಬಿಟ್ಟು ಸುತ್ತ ಕಟ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಇಷ್ಟೇ ಮಾಡಿಬಿಡೋದು ದೇವರಿಗೆ ಅಂತ. ನೆಕ್ಸ್ಟು ದೇವರಿಗೆ ಕೈ ಮಾಡಬೇಕಲ್ಲ, ಅದಕ್ಕೆ ಒಂದೆರಡು ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೆ ಕೆಳಗಡೆ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಅದ್ರ ಮೇಲೆ ಪೇಪರ್ ಹಾಕ್ಬಿಟ್ಟು ಅದನ್ನು ಸುತ್ತಬಿಟ್ಟು ಬಳೆನ ಹಾಕ್ಬಿಡ್ತೀನಿ. ಆ ಕಡೆ ಈ ಕಡೆ 2 ಬಳೆ ಹಾಕ್ಬಿಟ್ಟು ಬಿಡ್ತೀನಿ. ನೆಕ್ಸ್ಟ್ ಅದಕ್ಕೆ ತವರೆ ಹೂವನ್ನ ಹಾಕೋ ಥರ ಮಾಡ್ಕೊತೀನಿ. ಇದಕ್ಕೆಲ್ಲ ತುಂಬಾ ಟೈಮ್ ಸಿಗುತ್ತೆ. ಇಬ್ಬಿಬ್ಬರು ಇದ್ದರೆ ಬೇಕಾಗುತ್ತೆ, ಒಬ್ಬೊಬ್ಬರು ಮಾಡೋದಾದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದರಲ್ಲೂ ಮಕ್ಕಳಿದ್ರಂತೂ ಅವರಿಗೆ ಆ ಹೂವು ಅನ್ನೋ ಹೊತ್ತಿಗೆ ಟೈಮ್ ಆಗಿದ್ದೇ ಗೊತ್ತಾಗಿರಲ್ಲ. ಈ ಥರ ನೀಟಾಗಿ ರೋಲ್ ಮಾಡ್ಕೊಂಡ್ಬಿಟ್ಟು ಬಳೆನ ಹಾಕ್ಬಿಡ್ತೀನಿ. ಬಳೆ ಹಾಕೋದ್ರಿಂದ ಹಸ್ಕೊಂಡು ಹೋಗೋದಿಲ್ಲ. ಅದು ಪಿನ್ ಏನು ಹಾಕೋದಿಲ್ಲ ನಾನು, ಯಾಕೆಂದರೆ ಸ್ಯಾರಿ ಬ್ಲೌಸು ಎಲ್ಲ ಹಾಳಾಗಿಬಿಡುತ್ತೆ ಪಿನ್ ಹಾಕೋದ್ರಿಂದ. ಹಿಂಗೆ ಮಾಡಿದ್ರೆ ಸಾಕು. ಅಮ್ಮ ಈ ಥರ ಬಾಕ್ಸ್ ಬಳೆ ತಂದಿದ್ರು ಈ ಸಲ ಅತ್ತೆಯರಿಗೆಲ್ಲ ಕಾಯಿ ಕೊಡೋಕ್ಕೆ ಅಂತ. ದೇವರಿಗೂ ಸಹ ಇದರಲ್ಲೇ ತೊಗೊಬಂದಿದ್ರು. ನೋಡಿ ಹಚ್ಚ ಹಸಿರು ನೋಡೋಕ್ಕೆ ಒಂದು ಖುಷಿ ಎಲ್ಲ ಹೆಣ್ಮಕ್ಳಿಗೆ ಬಳೆ ಅಂದರೆ. ನನಗೆ 6 ಜನ ಅತ್ತೆದಿರಿದ್ದಾರೆ, ಅವ್ರಿಗೆ ಕೊಡ್ತಾರೆ. ಮತ್ತು ನಮ್ಮ ದೊಡ್ಡಮ್ಮನ ಮಗಳು ಹೋಗ್ಲಿದ್ದಾಳೆ, ಅವಳಿಗೆ ಕೊಡ್ತಾರೆ. ನನಗೂ ಸೇರಿಸ್ಬಿಟ್ಟು 8 ಜನಕ್ಕೆ ಕಾಯಿ ಕೊಡೋದು ಗೌರಿ ಹಬ್ಬಕ್ಕೆ. ಸೊ ಅದಕ್ಕೆ ಸೆಟ್ನೇ ತೊಗೊಬಂದ್ಬಿಡ್ತಾರೆ, ಎಲ್ಲರಿಗೂ ಆಗಿಬಿಡುತ್ತೆ ಒಂದೇ ಟೈಮಲ್ಲಿ ಅಂತ. ನೋಡಿ ಈ ಥರ 2 ಸೈಡೂ ನಾನು ಬಳೆ ಹಾಕೊಂಡು ಬಿಟ್ಬಿಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಈ ಥರ ನಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಕಾಯಿನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಬಿಡ್ತೀನಿ. ನೆಕ್ಸ್ಟು ನಾನು ದೇವ್ರ ಅಲಂಕಾರ ಯಾವ ಥರ ಮಾಡ್ತೀನಿ ಅಂತ ನೋಡಿ. ಆಲ್ರೆಡಿ ನಾನು ನೈಲ್ ಪಾಲಿಶ್ ತೊಗೊಂಡ್ಬಿಟ್ಟು ಐಬ್ರೋಸು ಮತ್ತು ಕಣ್ಣಿಗೆ ಇಟ್ಬಿಟ್ಟಿರ್ತೀನಿ ಡಾಟ್. ನೆಕ್ಸ್ಟು ವಿಭೂತಿ ಪೌಡರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಣ್ಣ ಹತ್ರ ಸುತ್ತ ವೈಟ್ ನಮಗಿರುತ್ತಲ್ಲ ಅದೇ ಥರ ದೇವ್ರಿಗೂ ಮಾಡಿಬಿಡ್ತೀನಿ. ಒಂದು ಊದ್ಗಡ್ಡಿ ಕಡ್ಡಿ ತೊಗೊಂಡ್ಬಿಟ್ಟು ಸಣ್ಣ ಕಡ್ಡಿ ಆ ಥರ ಮಾಡಿಬಿಡ್ತೀನಿ. ಲಕ್ಷ್ಮಿ ಅಲಂಕಾರ ಪ್ರಿಯ ಅಂತೆ. ಸೊ ಅವಳಿಗೆ ಅಲಂಕಾರ ಮಾಡಿದ್ರೇ ತುಂಬ ಖುಷಿ ಅಂತೆ. ಅವಳಿಗೆ ಮಾತ್ರ ಅಲ್ಲ, ನಾವು ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ಇಬ್ಬರಿಗೂ ತೃಪ್ತಿ ಆಗುತ್ತಂತೆ. ಸೊ ಫಸ್ಟ್ ದೇವರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಕಣ್ಣು ಸುತ್ತ ವೈಟ್ ಹಾಕ್ಬಿಡ್ತೀನಿ. ನೋಡಿ ಇದು ಬ್ಲೌಸ್ ಪೀಸು ದೇವರಿಗೆ ಇಡೋಕ್ಕೆ ಮತ್ತು ಅತ್ತೆದಿರಿಗೆ ಕೊಡೋಕ್ಕೆ ಅಂತ ಅಮ್ಮ ತಂದಿದ್ದು. ಸೊ ನೋಡಿ ಈ ಥರ ತೊಗೊಬಂದಿದ್ದೀನಿ ಅಂತ ತೋರಿಸ್ತಿದ್ರು. ನೋಡಿ ಈಗ ಕಣ್ಣಿಗೆ ಈ ಥರ ನೀಟಾಗಿ ಹಾಕ್ಕೊತೀನಿ. ಎಕ್ಸ್ಟ್ರಾ ಸೈಡ್ ಬಂದರೆ ಒಂದು ವಸ್ತ್ರ ಏನಾದ್ರು ತೊಗೊಂಡ್ಬಿಟ್ಟು ಇದು ಮಾಡಿ ದೇವರಿಗೆ ಅಂತಲೇ ಸಪ್ರೇಟು ಅರಿಶಿನ ಕುಂಕುಮ ಇಟ್ಕೊಂಡಿರ್ತೀವಿ ನಾವು. ಅದನ್ನು ಮಾತ್ರ ದೇವರಿಗೆ ಹಚ್ಚುತ್ತೀವಿ, ಅದನ್ನು ಬೇರೆಯವರಿಗೆ ಯೂಸ್ ಮಾಡೋಕ್ಕೆ ಕೊಡಲ್ಲ. ಈ ಥರ ದೇವ್ರಿಗೆ ಕೆನ್ನೆಗೆ ಅರಿಶಿನ ಹಾಕ್ಕೊತೀನಿ, ನೀರು ಹಾಕ್ಕೊತೀನಿ ಅಷ್ಟೇ. ಗಮ್ಮು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅದೇನು ಕಲಿಸ್ಕೊಳ್ಳಲ್ಲ, ಬರೀ ನೀರಲ್ಲಿ ಮಾಡಿದ್ರೆ ಸಾಕು, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸುಮ್ಮನೆ ಗಮ್ಮು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅದು ಹಾಕೋದ್ರಿಂದ
ಅದೇ ಏನೋ ಕೊಳ್ಪಿರುತ್ತಲ್ಲ ಅದಕ್ಕೆ ಹೋಗುತ್ತೆ ಗಮ್ಮೆಲ್ಲ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಈ ಥರ ಕಿರೀಟದ ಮೇಲೆ ಸ್ವಲ್ಪ ಅರಿಶಿಣ 2 ಸೈಡ್ ಹಚ್ಕೊಂಡು ಮಧ್ಯಕ್ಕೆ ಕುಂಕುಮನ ಹಚ್ಕೊತೀನಿ. ನೋಡಿ ಈ ಥರ ಅಲಂಕಾರ ಮಾಡ್ಕೊತೀನಿ. ಇದನ್ನೆಲ್ಲ ನೈಟೇ ಮಾಡ್ಕೊಂಡು ಇಟ್ಬಿಡ್ತೀನಿ. ಈ ಥರ ದೇವರಿಗೆ ನೀಟಾಗಿ ಅಲಂಕಾರ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ. ನೋಡಿ ನಾವು ದೇವರಿಗೆ ಅಂತ ಸಪ್ರೇಟು ಒಡವೆನ ಆರ್ಟಿಫಿಷಿಯಲ್ ಒಡವೆನ ಇಟ್ಕೊಂಡಿದ್ದೀವಿ. ಅದನ್ನು ದೇವರಿಗೆ ಮಾತ್ರ ಯೂಸ್ ಮಾಡ್ತೀವಿ. ಅದನ್ನು ನಾವು ಯೂಸ್ ಮಾಡಲ್ಲ. ಮತ್ತು ಈ ವರ್ಷ ಯೂಸ್ ಮಾಡ್ತೀವಿ, ಮತ್ತೆ ತೆಗೆದಿರ್ತೀವಿ, ಮತ್ತು ನೆಕ್ಸ್ಟ್ ಇಯರ್ ಯೂಸ್ ಮಾಡ್ತೀವಿ. ಆ ಥರ ಯೂಸ್ ಮಾಡ್ಕೊತಾ ಬಂದಿದ್ದೀವಿ. ನೋಡಿ ಈ ಥರ ಇದೆ ದೇವರ ಅಲಂಕಾರ ನಾನು ಮಾಡಿರೋದು. ಹೆವಿ ಏನು ಮಾಡಲ್ಲ, ಸಿಂಪಲಾಗಿ ಮಾಡ್ತೀವಿ. ನೆಕ್ಸ್ಟ್ ದೇವರಿಗೆ ಅಂತ ಸಪ್ರೇಟಾಗಿ ಅರಿಶಿನ ಕುಂಕುಮ ದೇವರಿಗೆ ಗಿಡಕ್ಕೆ ಅಂತ ಬೆಳ್ಳಿ ಬಟ್ಟಲಿಗೆ ಹಾಕ್ಕೊಂಡೆ. ಅರಿಶಿನ ಕುಂಕುಮ ಅಕ್ಷತೆ ಅಂಗನೂಲು ಇದೆಲ್ಲ ದೇವರಿಗೆ ಪ್ರಿಯವಾದ ವಸ್ತು. ಸೊ ನಾವು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊತೀವಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಏನು ಅಂದ್ಕೋಬೇಡಿ. ನೆಕ್ಸ್ಟ್ ನೋಡಿ ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿಟ್ಬಿಡ್ತೀವಿ ನೈಟೇ. ಏಕೆಂದರೆ ಬತ್ತಿನ ಯಾವತ್ತೂ ನಾವು ಅರ್ಧಂಬರ್ಧ ನೆನೆಸ್ಬಾರ್ದಂತೆ, ಫುಲ್ ನೆನೆಸ್ಬೇಕಂತೆ. ಅರ್ಧಂಬರ್ಧ ನೆನೆಸೋದ್ರಿಂದ ನಮಗೆ ಚರ್ಮದ ಕಾಯಿಲೆ ಬರುತ್ತಂತೆ ಹಂಗಂತ ನನಗೆ ಒಬ್ಬರು ಪೂಜಾರು ಹೇಳಿದರು. ಸೊ ಅವತ್ತಿಂದ ನಾವು ನೀಟಾಗಿ ನೈಟೇ ನೆನೆಸ್ಬಿಡ್ತೀವಿ. ಇದು ನೋಡಿ ಕಲಶದ ಸಾಮಗ್ರಿ ಏನೇನಿದೆ ಅಂದರೆ ಲಾವಂಚ, ಬೇರು, ಅರಿಶಿನ, ಉದ್ದುತ್ತೆಕಾಯಿ, ಅಡಕೆ, ನಾಣ್ಯ ಇದೆ, ದ್ರಾಕ್ಷಿ, ಗೋಡಂಬೆ, ಡ್ರೈ ಫ್ರೂಟ್ಸ್ ಇದೆ. ಇಷ್ಟನ್ನು ನಾವು ಕಳಸದ ಸಾಮಗ್ರಿ ಅಂತ ಕಳಸದೊಳಗೆ ಹಾಕ್ತೀವಿ. ಬೆಳಗ್ಗೆ ಹಾಕ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತೀವಿ. ಯಾರ್ಯಾರು ಯಾವ ಥರ ನೆಡ್ಸ್ಕೊಬಂದಿದ್ದಾರೆ ಆ ಥರನ ನಡೆಸಿ. ಆ್ಯಕ್ಚುಲಿ ಕಳಸದ ಸಾಮಗ್ರಿ ಕೊಡಿ ಅಂದರೆ ಅಂಗಡಿಗಳಲ್ಲಿ ಕೊಡ್ತಾರೆ, ಇಷ್ಟೊಂದು ಕೊಡ್ತಾರೆ. ನಾವು ಅದನ್ನು ತಗೊಬಂದು ಕಳಸದೊಳಗೆ ಹಾಕ್ಬಿಡ್ತೀವಿ. ಈಗ ದೀಪಕ್ಕೆಲ್ಲ ಬತ್ತಿ ಹಾಕ್ತಾ ಇದ್ದೀನಿ. ನನ್ನ ಮಗಳು ಕೂತ್ಕೊಂಡು ನೋಡ್ಕೊತಿದ್ದಾಳೆ ಹೆಂಗೆ ಮಾಡೋದು ನೆಕ್ಸ್ಟ್ ನಾನು ಅಂತ. ನೋಡಿ ನನ್ನ ಮಗ ಅವ್ರ ಅತ್ತೆಗೆ ಹೇಳ್ತಿದ್ದಾನೆ, ಅತ್ತೆ ಜೀವಿಗೆ ಬರ್ತಿಲ್ಲ, ಸ್ಟೆಪ್ ಮೇಲೆ ಹೋಗ್ತಿದ್ದಾನೆ ಅತ್ತೆ ಅಂತ ಹೇಳ್ತಾ ಇದ್ದಾನೆ ಆ ಟೈಮು. ನೆಕ್ಸ್ಟು ನಾವು ನೋಡಿ ಇಷ್ಟು ದೀಪ ಹಚ್ಚುತ್ತೀವಿ. ದೊಡ್ಡ ದೀಪ, ತಾಳೆ ದೀಪ ಒಂದು ಹಚ್ಚುತ್ತೀವಿ, ಬೆಳ್ಳಿದ ದೊಡ್ಡ ದೀಪ ಹಚ್ಚುತ್ತೀವಿ, ಮತ್ತು ಆರತಿಗೆ 2 ಇದು ಲಕ್ಷ್ಮೀ ದೀಪ ಬರುತ್ತಲ್ಲ ಅದೊಂದು ಹಚ್ಚುತ್ತೀವಿ. ಇನ್ನೆರಡು ಸಣ್ಣ ಸಣ್ಣ ದೀಪ ಇದೆ ಅದನ್ನು ಹಚ್ಚುತ್ತೀವಿ. ಯಾರ ಹತ್ರ ಇಷ್ಟಿದೆ ಅಷ್ಟೇ ಹಚ್ಚಿ ಪೂಜೆ ಮಾಡಿದ್ರೆ ಸಾಕು. ನಮ್ಮ ಮನಸ್ಸಿಗೆ ತೃಪ್ತಿ ಅನಿಸ್ಬೇಕು. ಆಡಂಬರನೇ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಭಕ್ತಿಲಿ ಆಡಂಬರ ತೋರಿಸ್ಬೇಕು ಅನ್ನೋದು ನಂದು. ಅವ್ರು ಹಂಗೆ ಮಾಡ್ತಿದ್ದಾರೆ, ಇವ್ರು ಹಿಂಗೆ ಮಾಡ್ತಿದ್ದಾರೆ, ನಾನು ಹಂಗೆ ಮಾಡಬೇಕು ಅನ್ನೋದು ಬಿಡಿ. ನಿಮ್ಗೆ ಹಿಂಗೆ ಅನಿಸುತ್ತೆ ನೀವು ಹಂಗೆ ಮಾಡಿ. ಅಕ್ಕಪಕ್ಕದ ನೋಡಿ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಮನಸ್ಸಿಗೆ ತೃಪ್ತಿ ಆಗೋ ಥರ ಮಾಡಬೇಕು. ಬೇರೆಯವ್ರು ನೋಡಿ ಮಾಡೋದ್ರಿಂದ ಅದು ಮನಸ್ಸಿಗೆ ಸಮಾಧಾನವೂ ಇರೋಲ್ಲ, ತೃಪ್ತಿನೂ ಇರೋಲ್ಲ. ಅದು ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ನೋಡಿ ಇವಾಗ ಸೀರೆ ಎಲ್ಲ ಅರ್ಧ ಕೂರಿಸಿದ್ದೀವಿ. ಈಗ ದೀಪ ಎಲ್ಲ ಇಟ್ಬಿಟ್ಟು ದೀಪಕ್ಕೆ ಅಲಂಕಾರ ಮಾಡಿಬಿಡ್ತೀನಿ. ಈಗ ಚೆಂಡು ತೊಗೊಬಂದಿದ್ರು ಅಮ್ಮ, ಅದನ್ನು ಫಸ್ಟು ಚೆಂಡುನ ಸುತ್ತ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸಾವಂತಿಗೆ ತೊಗೊಬಂದಿದ್ದು ಅದನ್ನು ಸುತ್ತ ಹಾಕ್ತಾಯಿದ್ದೀನಿ. ಇದೆಲ್ಲ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಮಾರ್ನಿಂಗ್ ಮಾಡ್ಕೊಳಕ್ಕಾಗಲ್ಲ ಅಂತ ದೀಪದ ಅಲಂಕಾರ ಇದೆಲ್ಲ ನೈಟೇ ಮಾಡಿಬಿಡ್ತೀವಿ ನಾವು. ಸುತ್ತ ಈಗ ಗುಲಾಬಿ ಇಡ್ತಾಯಿದ್ದೀನಿ. ನಾನು ಲಕ್ಷ್ಮೀ ಪೂಜೆನ ವರ್ಷ ಅಮ್ಮನ ಮನೇಲೆ ಮಾಡೋದು. ನಾನು ಲಕ್ಷ್ಮೀ ಪೂಜೆನ ದೀಪಾವಳಿ ಟೈಮಲ್ಲಿ ಮಾಡ್ತೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬರೋದು. ಇನ್ನು ಸಣ್ಣ ಸಣ್ಣ ದೀಪ ಎಲ್ಲ ಲೀಕೇಜ್ ಆಗಿ ಕಲ್ಲೆಲ್ಲ ಹಾಳಾಗುತ್ತೆ ಅಂತ ನಾನು ಏನು ಮಾಡ್ತೀನಿ ಅಂದರೆ ಬಾಳೆದೆಲೆಯಲ್ಲಿ ರೌಂಡ್ ಮಾಡಿಬಿಟ್ಟು ದೀಪದ ಕೆಳಗಡೆ ಇಟ್ಬಿಟ್ಟು ಅಲಂಕಾರ ಮಾಡಿಬಿಡ್ತೀನಿ. ಅದರಿಂದ ಕಲ್ಲು ಹಾಳಾಗಲ್ಲ, ನೀಟಾಗಿ ಉಟ್ಬಿಟ್ಟು ಚೆನ್ನಾಗೂ ಇರುತ್ತೆ. ನೋಡಿ ಈ ಥರ ರೌಂಡಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ಸಣ್ಣದಾಗಿ ಮಾಡ್ಕೊಂಡು ದೀಪದ ಕೆಳಗಡೆ ಇಟ್ಬಿಟ್ಟು ಈ ಥರ ಅಲಂಕಾರ ಮಾಡಿಬಿಡ್ತೀನಿ. ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಒಂದು ಸಡಗರ, ಸಂಭ್ರಮ ಅಲ್ಲ. ಇದು ಮಾಡೋದ್ರಿಂದನೇ ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅಲ್ಲ. ಎಲ್ಲರಿಗೂ ಆ ವರಮಹಾಲಕ್ಷ್ಮಿ ಸಕಲ ಆರೋಗ್ಯ, ಸಂಪತ್ತು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ನೋಡಿ ಈ ಥರ ದೀಪದ ಅಲಂಕಾರ ಆಯಿತು. ಇದೇ ಥರ ಆ ಸೈಡ್ ಈ ಸೈಡ್ ಮಾಡಿದೆ. ನೆಕ್ಸ್ಟು ಅಷ್ಟಲಕ್ಷ್ಮಿಯರ ಫೋಟೋ ಇತ್ತು, ಅದನ್ನು ಬಾಳೆ ತಂದಿಟ್ಟಿದ್ನಲ್ಲ ಅಲ್ಲಿಗಿಟ್ಟೆ ಅದನ್ನು ಹಿಂದ್ಗಡೆ. ಅಷ್ಟಲಕ್ಷ್ಮಿಯರು ಇರಲಿ ನಮ್ಮ ಮನೇಲಿ ಅಂತ. ನೆಕ್ಸ್ಟು ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ಟೆ. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಮಾರ್ನಿಂಗ್ ಏನೇನು ಬೇಕೋ ಅದನ್ನೆಲ್ಲ ಹತ್ರದಲ್ಲೇ ಇಟ್ಕೊಂಡ್ಬಿಟ್ಟೆ. ಹಣ್ಣು ಇದು ಎಲ್ಲ ಹೂವು ಎಲ್ಲ ನೋಡಿ ಇಷ್ಟು ಮಾಡಿಬಿಟ್ಟು ನೈಟ್ ನಾವು ಬಿಡ್ತೀವಿ. ಏನು ಮಾರ್ನಿಂಗ್ ಆಗೋದೇ ಗೊತ್ತಾಗಲ್ಲ. ಈಗ ಬೆಳಿಗ್ಗೆ ಆಯಿತು ನೋಡಿ, ಬೆಳಿಗ್ಗೆ ಸ್ಟಾರ್ಟಿಂಗ್ ಮಾಡೋದೇ ಈ ಕೆಲಸ. ನೀರು ಹಾಕಿ ಕಸ ಗುಡಿಸಿ ರಂಗೋಲಿ. ನೆಕ್ಸ್ಟು ತುಳಸಿ ಗಿಡದ ಅಲಂಕಾರ ಆಗಿದೆ. ನೆಕ್ಸ್ಟು ಈ ಕಳ್ಸೋಕ್ಕೆ ಏನೇನು ಹಾಕ್ತೀವಿ ಅಂತ ನೆನ್ನೆ ಹೇಳಿದ್ನಲ್ಲ ಅದನ್ನೆಲ್ಲ ಈಗ ಮಾರ್ನಿಂಗ್ ಹಾಕ್ತೀವಿ. ಈ ನೀರನ್ನು ನಾವು ನಲ್ಲಿಂದಾರು ಇಟ್ಕೋಬೋದು, ತುಂಬಿದ ಕೊಡದಲ್ಲಾರು ಇಟ್ಕೋಬೋದು, ಅಥವಾ ಬೋರ್ವೆಲ್ಲಲ್ಲಾರು ಇಟ್ಕೊಬರ್ಬೋದು. ಸೊ ನಾನು ಈ ಥರ ಒಂದು ಕತ್ತಿಗಾಗಕ್ಕೆ ಒಂದು ನೆಟ್ಟಿನ ಕಡ್ಡಿ ಇರುತ್ತಲ್ಲ ಮ್ಯಾಟ್ ಹಾಕೋದು, ಅದರಲ್ಲಿ ಆ ಶೇಪಿಗೆ ತಕ್ಕಂತೆ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಅಂಗನೂಲಲ್ಲಿ ಕಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಏನು ಮಾಡಿದೆ ಅಂದರೆ ಆ ಕಲಶ ಇರುತ್ತಲ್ಲ ಅದನ್ನು ಆ ತಟ್ಟೆಗೆ, ಅಕ್ಕಿ ಹಾಕಿ ತಟ್ಟೆಗೆ ಪ್ರತಿಷ್ಠಾಪನೆ ಮಾಡಿದೆ. ಅದಕ್ಕೆ ವಿಭೂತಿ ಹಚ್ಬಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಬಿಟ್ಟೆ. ಮಾರ್ನಿಂಗ್ ನೋಡಿ ಈ ಥರ ಇಟ್ಟು ನೆಕ್ಸ್ಟು ವಿಳೆದೆಲೆ ಬರ್ತಿದ್ದೀನಿ. ನಾವು 5 ವಿಳೆದೆಲೆನ ಇಡ್ತೀವಿ ಕಲಶಕ್ಕೆ. ವಿಳೆದೆಲೆ ತರಬೇಕಾದ್ರೆ ಸ್ವಲ್ಪ ದಪ್ಪದ್ದು ಗಟ್ಟಿದು ವಿಳೆದೆಲೆ ತರಬೇಕು. ಯಾಕೆಂದರೆ ಹೂವೆಲ್ಲ ಇಡಬೇಕಾದ್ರೆ ಆ ಕಡೆ ಈ ಕಡೆ ಅದು ಕೂರ ಅಂಥದ್ದು ವಿಳೆದೆಲೆನ ತೊಗೊಬರ್ಬೇಕು. ನೋಡಿ ಇವಾಗ ವಿಳೆದೆಲೆನ ಕಲಶಕ್ಕೆ ಇಡ್ತಾ ಇದ್ದೀನಿ. ನೆಕ್ಸ್ಟು ವಿಳೆದೆಲೆ ಇಟ್ಟಾಯಿತು. ಈಗ ಕಾಯಿನ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ. ಈಗ ಕಾಯಿಗೆ ವಿಭೂತಿ ಹಚ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ನೋಡಿ ನಿನ್ನೆ ರಾತ್ರಿ ಅಲಂಕಾರ ಮಾಡಿದ್ನಲ್ಲ ಅದನ್ನು ಕಾಯಿಗೆ ಸಿಗಿಸ್ತಾ ಇದ್ದೀನಿ. ಲಕ್ಷ್ಮೀನ ಕೊಡೋಣ. ನೆಕ್ಸ್ಟ್ ಅದರ ತಾಳಿ ಇದೆ ಅದನ್ನು ಹಾಕ್ತಾಯಿದ್ದೀನಿ. ಅದು ಚಿಕ್ಕದಿರೋದ್ರಿಂದ ಸ್ಯಾರಿ ಎಲ್ಲ ಉಡ್ಸಾದ್ಮೇಲೆ ಹಾಕೋ ತಿನ್ಸೆ ಅಂತ ಫಸ್ಟ್ ಹಾಕ್ತಾಯಿದ್ದೀನಿ. ನೆನ್ನೆ ಸೊ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ದೇವರಿಂದ ಕಂಠ ಇರುತ್ತಲ್ಲ ಅಲ್ಲಿಗೆ
ಕಟ್ತಾ ಇದ್ದೀನಿ, ಕಂಠದಿಂದ ಕೆಳಗಡೆನೇ ಕಟ್ತಾ ಇದ್ದೀನಿ. ನೋಡಿ ಈ ಥರ ಗಟ್ಟಿಯಾಗಿ ಕಟ್ತಾ ಇದ್ದೀನಿ, ಹಾಸ್ಕೊಂಬರ್ತಲ್ಲ, ಹಂಗಾಗಿ ಅಂಗ್ನೂಲಲ್ಲಿ 2 ರೌಂಡ್ ಮಾಡಿಬಿಟ್ಟು ಕಟ್ತಾ ಇದ್ದೀನಿ. ಕಟ್ಟಿದೆ, ಅದು ಯಾಕೋ ನೀಟಾಗಿ ಕೂರಲಿಲ್ಲ ಅಂತ ನೆಕ್ಸ್ಟ್ ಮತ್ತೆ ಅಂಗ್ನೂಲು ತೊಗೊಂಡ್ಬಿಟ್ಟು ಹಿಂದ್ಗಡೆಯಿಂದ ಅದು ನೆಟ್ಟಿನ ಕಡ್ಡಿ ಹಾಕಿದ್ದೀನಲ್ಲ ಅದರಿಂದ ತೊಗೊಂಡ್ಬಿಟ್ಟು ನೀಟಾಗಿ ಇನ್ನೊಂದ್ಸಲ ಕಟ್ಕೊಬಿಟ್ಟೆ. ಅಮ್ಮ ಬಂದು ಹೇಳ್ತಿದ್ರು ಯಾಕೆ ನೀಟಾಗಿ ಕೂರ್ತಿಲ್ಲ ಅಂತ ಕೇಳಿದ್ರು. ಇಲ್ಲ ಕೂರ್ತಿದೆ, ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದೆ. ನೆಕ್ಸ್ಟ್ ಇವಾಗ ನೀಟಾಗಿ ಕಟ್ಕೊಂಡಾಯಿತು. ಈಗ ನೆನೆ ಮಾಡಿರೋಂಥ ಸೆರಗುನ ನೀಟಾಗಿ ಈ ಥರ ಪ್ಲೇಟಿಂಗ್ ಮಾಡಿಬಿಟ್ಟು ಉಡಿಸ್ಕೋಬೇಕು. ನಾವು ಹೆಂಗೆ ಉಡ್ಕೊತೀವಿ ಸೇಮ್ ಅದೇ ಥರ ದೇವರಿಗೆ ಉಡಿಸೋದು ನಾನು. ನೋಡಿ ಈ ಥರ ನೀಟಾಗಿ ಸೆರಗುನ 1 by 1 ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊತಿದ್ದೀನಿ. ನೆಕ್ಸ್ಟ್ ಹಿಂದೆ ಇರುವಂಥ ಸೆರಗುನ ತೊಗೊಬಂದ್ಬಿಟ್ಟು ಈ ಥರ ಮುಂದ್ಗಡೆ ನೀಟಾಗಿ ಹೆರಿಗೆ ಮಾಡಿ ಒಂದು ಸ್ಟೆಪ್ ಹಾಕ್ತಾಯಿದ್ದೀನಿ. ಲಾಂಗ್ ಇತ್ತಲ್ಲ ಸುಮ್ಮನೆ ಹಿಂದ್ಗಡೆ ಇದಾಗುತ್ತೆ ಅಂತ ಮುಂದ್ಗಡೆ ಬಂದು ಈ ಥರ ಹಾಕ್ತಾಯಿದ್ದೀನಿ. ಅದೇ ಒಂದು ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದೊಂದು ಟೈಮು ಒಂದೊಂದು ಥರ ಕೂರಿಸ್ತೀವಿ. ಈ ಥರ ನಿಲ್ಲೋ ಥರ ಕೂರಿಸಿದ್ದೀವಿ, ಒಂದು ಸಲ ಕೂರೋ ಥರ ಕೂರಿಸಿರ್ತೀವಿ. ನೋಡಿ ಈ ಥರ ಮಾಡಿದ್ದೀನಿ. ಇವಾಗ ಅದಕ್ಕೆ ಸೊಂಟದ ಪಟ್ಟಿ ಹಾಕಿದ್ದೀನಿ. ಏನೇ ನಾವು ಈ ಥರ ಮಾಡಿದ್ರೂ ಸೊಂಟದ ಪಟ್ಟಿ ಹಾಕ್ದಾಗಲೇ ಅದು ದೇವರಿಗೆ ಒಂದು ಶೇಪ್ ಅಂತಲೇ ಬರೋದು. ನೋಡಿ ಈ ಥರ ಸೊಂಟದ ಪಟ್ಟಿ ಹಾಕಿ ಟೈಟ್ ಮಾಡಿದಾಗ ನೀವೇ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೇಮ್ ನಾವು ಉಟ್ಕೊಳ್ತೀವಲ್ಲ ಅದೇ ಥರ ಕಾಣಿಸ್ತಿದೆ ಅಲ್ಲ. ನೆಕ್ಸ್ಟು ಹಿಂದೆ ಹಾಕಿರುವಂಥ ಬಟ್ಟೆ ಕ್ಲಿಪ್ನ ತೆಗಿತಾ ಇದ್ದೀನಿ. ಈಗ ಕ್ಲೀನಾಗೆ ಪ್ಲೇಟಿಂಗ್ ಮಾಡಿರೋದೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ದೇವರಿಗೆ ಅಂತ ಇಟ್ಟಿರೋಂಥ ಒಡವೆನ ಒಂದೊಂದಾಗಿ ಹಾಕ್ಕೊತಿದ್ದೀನಿ. ನೆಕ್ಸ್ಟು ಹತ್ತಿ ಹಾರ ಹಾಕ್ಕೊತಿದ್ದೀನಿ. ಹತ್ತಿ ಹಾರ ಅಂದರೆ ಹತ್ತಿಲೇ ಡಿಸೈನ್ ಮಾಡಿರ್ತಾರಲ್ಲ ಹಾರ ಥರ, ಅದನ್ನು ದೇವರಿಗೆ ಹಾಕ್ಕೊತಿದ್ದೀನಿ. ಅದು ನಾವು ಮಾಡಿದ್ದಲ್ಲ, ಅಂಗಡಿಲಿ ಪರ್ಚೇಸ್ ಮಾಡ್ಕೊಬಂದಿದ್ದು, ಅದನ್ನು ಹಾಕ್ಕೊತಿದ್ದೀನಿ. ನೆಕ್ಸ್ಟು ದೇವರಿಗೆ ಅಂತ ಇಟ್ಟಿರೋಂಥ ಜಡೆನ ಹಾಕ್ತಾಯಿದ್ದೀನಿ. ದೇವರಿಗೆ ಇಟ್ಟಿರೋಂಥ ಜಡೆನ ನಾನು ಕಾಯಿ ಇರುತ್ತಲ್ಲ, ಕಾಯಿಂದು ಮೇಲ್ಗಡೆ ಇರುತ್ತಲ್ಲ ಅದಕ್ಕೆ ಸಿಗಿಸ್ತಾ ಇದ್ದೀನಿ. ನೆಕ್ಸ್ಟು ದೇವರಿಗೆ ಅಂತ ಇಟ್ಟಿರೋಂಥ ಒಡವೆ ಎಲ್ಲ ಹಾಕ್ಕೊತಾ ಇದ್ದೀನಿ ಒಂದೊಂದಾಗಿ. ನೋಡಿ ಈ ಥರ ತುಂಬ ಏನು ಹೆವಿ ಏನಿಲ್ಲ, ಸಿಂಪಲಾಗಿ ಮಾಡ್ತಿರೋದು. ನೋಡಿ ಈ ಥರ ಮಾಡ್ತಾಯಿದ್ದೀನಿ. ಅಲಂಕಾರ ಮಾಡಬೇಕಾದ್ರೆ ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ಹಿಂಗೆ ಮಾಡೋಣ ಅಂತ ಟ್ರೈ ಮಾಡೋದೇ ಆಗೋಗಿರುತ್ತೆ. ಬರೀ ಬೆಳಗ್ಗೆ ಟೈಮ್ ಆಗೋದೇ ಗೊತ್ತಾಗಲ್ಲ, ಅಷ್ಟು ಟೈಮ್ ಆಗೋಗಿರುತ್ತೆ. ನೆಕ್ಸ್ಟ್ ದೇವರಿಗೆ ಅಂತ ಮಾಡಿರುವಂಥ ಹೂವಿನ ಹಾರನ ಎಣ್ಣೆ ಅದಕ್ಕೆ ಕಟ್ಟಿದ್ರಲ್ಲ ಅದನ್ನು ದೇವರಿಗೆ ಹಾಕ್ತಾಯಿದ್ದೀನಿ. ಒಂದು ಗಂಟೆ ಹಾಕ್ಬಿಟ್ಟು ದೇವರಿಗೆ ಹಂಗೆ ಕತ್ತಿಗೆ ಹಾಕ್ಬಿಡ್ತೀನಿ. ದೇವರಿಗೆ ತವರೆ ಹೂವು ಮತ್ತು ಗುಲಾಬಿ ಶಾವಂತಿಗೆ ಹೂವು ಹಾರನ ನಾವೇ ಮಾಡಿದ್ದೀವಿ. ತವರೆ ಹೂವು ನಮ್ಮ ಮನೆಯವ್ರು ತಂದು ಕೊಟ್ಟಿದ್ರು, ಅಲ್ಲೇ ಪಕ್ಕದಲ್ಲಿ ಕೆರೆಯಲ್ಲಿ. ದೇವರಿಗೆ ಕಾಕಟವನ್ನು ಹಾಕ್ತಿದ್ದೀವಿ. ದೇವರಿಗೆ ಶ್ರೇಷ್ಠ ಅಂತೆ ಕಾಕಟವು. ಸೊ ಏನು ಹಾಕಿಲ್ಲ ಅದು ಕಾಕಟವು ಮಿಸ್ ಮಾಡ್ದಲೇ ನಾವು ಯಾವಾಗಲೂ ಹಾಕ್ತೀವಿ. ಈಗ ಕಾಕಟವು ಹಾಕ್ತಾಯಿದ್ದೀವಿ ಕತ್ತಿಗೆ. ನೆಕ್ಸ್ಟು ಅದೇ ಥರ ತಲೆಗೆ ಹಾಕ್ಕೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ತಲೆ ಸುತ್ತ ಗುಲಾಬಿದು ಅಲಂಕಾರ ಮಾಡ್ಕೊಬರ್ತೀನಿ. ನೆಕ್ಸ್ಟು ನಾನು ಏನು ಅದಕ್ಕೆ ಗಮ್ಮು ಟೇಪು ಏನು ಅನ್ಸಲ್ಲ, ಹಂಗೆ ಹಾಕ್ಕೊಬರ್ತೀನಿ. ನೋಡಿ ಈ ಥರ ಅಲಂಕಾರ ಮಾಡ್ತೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಅಲಂಕಾರ ಮಾಡಿರ್ತಾರೆ, ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಆದರೆ ಒಂದೇ ಅಲಂಕಾರ ಥರ ಎಲ್ಲರ ಮನೇಲೂ ಇರೋದಿಲ್ಲ. ನೋಡಿ ಒಂದೊಂದು ಅಲಂಕಾರ ಒಂದೊಂದು ಡಿಫ್ರೆಂಟ್ ಇರುತ್ತೆ ಅಲ್ಲ. ಮನುಷ್ಯರನ್ನ ಯಾವ ಥರ ಡಿಫ್ರೆಂಟ್ ಇದೀವಿ ಅದೇ ಥರ ಅಲಂಕಾರನೂ ಕೂಡ ಯಾವ ಥರ ಡಿಫ್ರೆಂಟ್ ಆಗಿರುತ್ತಲ್ಲ. ನೋಡಿ ಈ ಥರ ಗುಲಾಬಿ ಅಲಂಕಾರ ಆಯಿತು. ನೆಕ್ಸ್ಟು ಆ ಕಡೆ ಶಾವಂತಿಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ದೇವರಿಗೆ ಈ ಥರ ಮಡಿ ಬಂದಿತ್ತು, ಅದನ್ನು ಹಾಕಿದ್ದೀನಿ. ನೋಡಿ ಈ ಥರ ಅಲಂಕಾರ ನಮ್ದು ರೆಡಿ ಆಗಿದೆ ದೇವರಿಗೆ ಮಾಡಿರೋದು. ನೆಕ್ಸ್ಟ್ ತವರೆ ಹೂವನ್ನ ತೊಗೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಆ ಕಡೆ ಕೈಗೊಂದು ಈ ಕಡೆ ಕೈಗೊಂದು ಇಡ್ತಾ ಇದ್ದೀನಿ. ನೆಕ್ಸ್ಟ್ ಅದು ಹೂವು ಅಳಿಸೋದು ಹಿಂಗೆ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು, ಹೂವು ಅರಳಿಬಿಡುತ್ತೆ. ನೋಡಿ ಹೆಂಗಿದೆ ನಾವು ಮಾಡಿರೋ ಅಲಂಕಾರ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ದೇವರಿಗೆ ಅಂತ ತಂದಿರುವಂಥ ಕಾಲುಂಗ್ರನ ದೇವರಿಗೆ ಹಾಕ್ತಾಯಿದ್ದೀವಿ. ನೆಕ್ಸ್ಟು ಇನ್ನು ಸೈಡಿಗೆ ಹೂ ಇರೋದು ಅದೆಲ್ಲ ಮಾಡ್ತಾ ಇದ್ದೀನಿ. ದಾಸವಾಳ ಹೂ ಇತ್ತು ರೆಡ್ ಕಲರು, ಅದನ್ನೆಲ್ಲ ಹಾಕಿ ಹಂಗೆ ಡೆಕೋರೇಷನ್ ಮಾಡ್ತಿದ್ವಿ. ಹಿಂದಕ್ಕೆ ಏನು ಮಾಡಿಲ್ಲ ನಾವು, ಸಿಂಪಲಾಗಿ ಹಂಗೆ ಮಾಡಿದ್ದೀವಿ. ಅಲ್ಲೊಂದು ಕಲರ್ ಲೈಟ್ ಬಲ್ಬ್ ಇದೆ, ಅದನ್ನು ಹಾಕಿದ್ದೀವಿ. ಅದನ್ನು ಆನ್ ಮಾಡಿದ್ರೆ ಸುತ್ತ ಲೈಟ್ ಬರುತ್ತೆ. ನೋಡಿ ಈಗ ಆನ್ ಮಾಡಿದ್ದೀನಿ, ಅಲ್ಲೇ ಲೈಟ್ ಬರ್ತಿದೆ. ಕತ್ಲೆ ಆದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಈಗ ಕೆಳಗಡೆ ಸ್ಟೆಪ್ಪಲ್ಲಿ ದೇವ್ರಿಗೆ ಮಾಡಿರೋಂಥ ನೈವೇದ್ಯಕ್ಕೆ ಚಕ್ಲಿ ಆಗಲಿ, ಕರ್ಜಿಕಾಯಿ ಆಗಲಿ, ಚಿರೋಟಿ, ಕಡಲೆ ಹಿಟ್ಟು ಏನೇನು ಮಾಡಿದ್ದಾರೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಕೆಳಗಡೆ ಸ್ಟೆಪ್ಪು ದೇವರಿಂದೆಲ್ಲ ಮುಗಿದು ಈಗ ಕೆಳಗಡೆದು ಮಾಡ್ಕೋಬೇಕು. ನೋಡಿ ದೀಪದ ಅಲಂಕಾರ ದೇವರಿಗೆ ಇಷ್ಟ ಆಗಿದೆ. ನೆಕ್ಸ್ಟು ದೇವರಿಗೆ ನೈವೇದ್ಯದು ಎಲ್ಲ ರೆಡಿಯಾಗಿದೆ. ಈಗ ಎಲ್ಲ ದೀಪಕ್ಕೂ ತುಪ್ಪನ ಬಿಡ್ತಾ ಇದ್ದೀನಿ. ತುಪ್ಪದ ದೀಪ ಹಚ್ಚಬೇಕು ಅಂತ ಇದ್ದರೆ ಹಚ್ಚಿ, ಇಲ್ಲ ಅಂದರೆ ಎಣ್ಣೆಲೆ ಹಚ್ಚಿ ಪರವಾಗಿಲ್ಲ. ನೋಡಿ ನಾನು ಮಾಡಿರೋ ಅಲಂಕಾರ ಹೇಗಿದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಅಮ್ಮ ರೆಡಿ ಮಾಡ್ತಾಯಿದ್ರು ನೈವೇದ್ಯಕ್ಕೆ ಹೋಳಿಗೆ ಮತ್ತು ಹಣ್ಣು ತುಪ್ಪ, ಕೋಸಂಬರಿ ಆಲ್ರೆಡಿ ಎಲ್ಲ ರೆಡಿಯಾಗಿತ್ತು. 7 ಆಗೋ ಹೊತ್ತಿಗೆ ನೋಡಿ ಇಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ. ನೆಕ್ಸ್ಟು ಹೋಳಿಗೆ ತೊಟ್ಟದೊಂದೇ ಬಾಕಿ ಇರೋದು. ಈ ಬಂದುಬಿಟ್ಟು ನಮ್ಮತ್ತೆ ಬಂದುಬಿಟ್ಟು ದೀಪ ಎಲ್ಲ ಕಚ್ಚಿಬಿಟ್ಟು ದೇವರಿಗೆ ಪೂಜೆ ಮಾಡ್ತಾಯಿದ್ರು. ಈಗ ನೆಕ್ಸ್ಟು ನಮ್ಮಮ್ಮ ಪೂಜೆ ಮಾಡಿದ್ರು. ಫಸ್ಟು ಯಾವುದೇ ಪೂಜೆ ಮಾಡಬೇಕಾದ್ರೂ ಆ ವಿಘ್ನೇಶ್ವರನ್ನ ನೆನೆಸ್ಕೊಂಡು ಪೂಜೆ ಮಾಡಬೇಕು. ನಾವು ಯಾವಾಗಲೂ ಫಸ್ಟ್ ಪೂಜೆ ವಿಘ್ನೇಶ್ವರನಿಗೆ ಹಾಕೋದು. ಯಾವುದೇ ವಿಘ್ನ ಇದ್ದರೂ ಎಲ್ಲ ಪರಿಹಾರ ಮಾಡುವಂಥ. ಸೊ ವಿಘ್ನೇಶ್ವರನಿಗೆ ಪೂಜೆ ಮಾಡಿ ಈಗ ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ. ಅಮ್ಮ ಗಣಪತಿ ಪೂಜೆ ಮಾಡಿದ ತಕ್ಷಣ ದೀಪಕ್ಕೆ ಪೂಜೆ ಮಾಡ್ತಿದ್ದಾರೆ. ಈಗ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಆಯಿತು ದೇವರಿಗೆ. ನೋಡಿ ಹಿಂಗಿದೆ.
ನೆಕ್ಸ್ಟು ನಾನು ಅದೇ ದೇವರಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ತಾರಲ್ಲ ದೊಡ್ಡವರು, ಏನೇ ಪೂಜೆ ಮಾಡಿದ್ದಾರೋ ಫಸ್ಟು ವಿಘ್ನೇಶ್ವರನ ಪೂಜೆ ಮಾಡಿ ಅಂತ. ಸೊ ನಾವು ವಿಘ್ನೇಶ್ವರನ ಬೇಡ್ಕೊಳ್ಳೋಣ, ಎಲ್ಲರಿಗೂ ಸಕಲ ಐಶ್ವರ್ಯ ಸಂಪತ್ತು ದೊರಕಲಿ ಅಂತ. ನೆಕ್ಸ್ಟು ಲಕ್ಷ್ಮೀ ದೇವಿಗೆ ಪೂಜೆ ಮಾಡ್ತಾ ಇದ್ದೀನಿ ನಾನು. ದೇವ್ರ ಹತ್ರ ಬೇಡ್ಕೊತಿದ್ದೀನಿ ಎಲ್ಲ ಒಳ್ಳೆಯದಾಗಲಿ ಅಂತ. ಈಗ ನಾನು ನಮ್ಮ ಅತ್ತಿಗೆ ಮತ್ತು ನಮ್ಮಮ್ಮ 3 ಜನ ಸೇರಿಬಿಟ್ಟು ದೇವರಿಗೆ ಆರತಿ ಬೀಳ್ತಾ ಇದ್ದೀವಿ. ಹಾಗೆ ಒಂದು ಫೋಟೋಕ್ಕೆ ಪೋಸ್ ಕೊಡ್ತಾ ಇದ್ದೀವಿ. ಹೀಗಿತ್ತು ನಮ್ಮನೆ ಹಬ್ಬದ ಸಂಭ್ರಮ. ನಿಮ್ಮನೆ ಹಬ್ಬ ಸಂಭ್ರಮ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಗಂಟೆ ಇಲ್ದಲೇ ನನ್ನ ಪೂಜೆನೇ ಆಗಲ್ಲ, ಮನೇಲೂ ಅಷ್ಟೇ ಎಲ್ಲೋದ್ರೂ ಅಷ್ಟೇ ಗಂಟೆ ಇದ್ರೂ ನನ್ನ ಪೂಜೆ ಆಗೋದು. ನೆಕ್ಸ್ಟು ಆ ದೇವರಿಗೆ ಆರತಿ ಬೀಳ್ತಾ ಇದ್ದೀನಿ. ಆ ತಾಯಿ ನಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ, ಕಷ್ಟದಲ್ಲಿರೋರಿಗೆ ಸ್ವಲ್ಪ ಸಹಾಯ ಮಾಡಲಿ, ಬೇಡಿ ಬಂದವರಿಗೆ ಆಶ್ರಯ ಕೊಡಲಿ, ಹಸಿದವನಿಗೆ ಹೊಟ್ಟೆ ತುಂಬಿಸ್ಲಿ ಅಂತ ಹೇಳ್ತಾ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನೆಕ್ಸ್ಟು ನನ್ನ ಪೂಜೆ ಮುಗೀತು ನೋಡಿ. ಯಾವತ್ತೂ ಪೂಜೆ ಮಾಡಬೇಕಾದ್ರೆ ನಾವು ಕಂಕಣನ ಕಟ್ಕೊಂಡೇ ಪೂಜೆ ಮಾಡಬೇಕು.